ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು. ಗೈಸ್, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ನಮ್ಮ ಜೊತೆ ಇದ್ದಾರೆ ಹೌದು ಹುಲಿಯ ಓಣಿ ಹುಡುಗರು. ನಾನು ಇದೇ ಓಣಿ ಹುಡುಗ, ಹೌದು ಹುಲಿಯ ಓಣಿ. ಇವಾಗ ನಾಮಕರಣ ಮಾಡಿರೋ ಹೆಸರು ಬಂದು ಹೌದು ಹುಲಿಯ ಓಣಿ. ಗೈಸ್, ಇವಾಗ ನಾವು ಟಾಪಿಕ್ ಬಂದ್ಬಿಟ್ಟು IPL ಬಗ್ಗೆ. ಇಂಡಿಯನ್ ಪ್ರೀಮಿಯರ್ ಲೀಗ್. ಇವಾಗ ಇವರೆಲ್ಲರೂ ಒಬ್ಬೊಬ್ಬರು ಇಷ್ಟ, ಇವರಿಗೆ ಪ್ಲೇಯರ್ಸು. ಅವ್ರು ಯಾರ್ಯಾರು ಇಷ್ಟ ಅವರು ಎಲ್ಲ ಕೇಳೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ಹೇಮಂತ್. ನಿಮ್ಗೆ ಯಾವ ಪ್ಲೇಯರ್ ಇಷ್ಟಪ್ಪ? ದಿನೇಶ್ ಕಾರ್ತಿಕ್. ಯಾರು? ದಿನೇಶ್ ಕಾರ್ತಿಕ್. ಅವ್ರನ್ನ ಯಾಕೆ ಇಷ್ಟಪಟ್ಟೆ? ಅವರು ಮೊನ್ನೆ ಹೆಸರಾಚ್ ಮೇಲೆ ಹುಚ್ಚನ ಹೊಡೆದಂಗೆ ಹೊಡಿದ್ದಾರೆ. ಅದೇ ಎದುರಾಳಿ ತಂಡಕ್ಕೆ ಭಯ ಹುಟ್ಟಿಸಿದ್ದಾರೆ. ಹೊಸ ಬಿಡಿ ಹೋಗಿದ್ದಾನೆ, ಅಲ್ಲ ಹಳೆ ಬಿಡಿ ಹೋಗಿದ್ದಾನೆ, ಹೊಸ ಬಿಡಿ ಬಂದಿದ್ದಾನೆ, ಹುಚ್ಚನಾಯಿ ಬಡ್ದಂಗೆ ಬಿಡ್ತಿದ್ದಾನೆ. ಓ, ಹೊಸ ಬಿಡಿ. ಇವಾಗ ನಮ್ಮ ಹೇಮಂತ್ ಅವರು ಹೇಳಿದ್ದಾರೆ, ಹಳೆ ಬಿಡಿ ಹೋಗಿ ಹೊಸ ಬಿಡಿ ಬಂದಿದ್ದಾರೆ. ನಿಜವಾಗ್ಲೂ ಅವ್ರ ಬ್ಯಾಟಿಂಗ್ ನೋಡಿದ್ರೆ ಹುಚ್ಚು ಹಿಡಿಯುತ್ತೆ ನಮಗೆ. ಅವ್ರ ಬ್ಯಾಟಿಂಗ್ ನೋಡ್ತಾ ಇದ್ರೆ ಏನೋ ಒಂಥರ ನಮಗೆ ಹ್ಯಾಪಿ. ಸಿಕ್ಸ್ಗಳು ಯಾವ ಬಾಲ್ ಆಗಿ ಸಾಕು ಸಿಕ್ಸ್ಗಳು ಹೋಗ್ತಾ ಇರುತ್ತೆ. ಹಾಗೆ ನಿನಗೆ DK ಇಷ್ಟ. RCB ಟೀಮ್ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಏನು ಹೇಳ್ತೀಯಾ? ಆದರೂ ಸೋಲ್ತಿದೆ, ಪರವಾಗಿಲ್ಲ. ನಾವು ಸೋತ್ರು ಬಿಟ್ಟರು ಹೇಳೋದೊಂದೇ, ಈ ಸಲ ಕಪ್ ನಮ್ದು. ಓಕೆ, ಹೇಮಂತ್ ಅವರು ಹೇಳಿದ್ದಾರೆ ಇವರು DK ಫ್ಯಾನ್ಸ್ ಅಂದರೆ ದಿನೇಶ್ ಕಾರ್ತಿಕ್. ಹಾಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನೆಕ್ಸ್ಟ್ ನಮ್ಮ ಜೊತೆ ಇದ್ದಾರೆ ಧನುಷ್. ನಿಮಗೆ ಯಾವ ಪ್ಲೇಯರ್ ಇಷ್ಟಪ್ಪ? ABD ಫ್ಯಾನ್ಸ್ ಅಂತ ಇವನು. ABD ಯಾಕೆ ಇಷ್ಟ ಅದ ನಿನಗೆ? ಅವ್ನ ಶಾರ್ಟ್ಗಳು ಯಾವ ಥರ ಹೊಡಿಬೋದು ಗ್ರೌಂಡಲ್ಲಿ ನಿಂತ್ಕೊಂಡ್ರೆ ಯಾವ ಬಾಲನ ಬರಲಿ ಎಲ್ಲ ಬಾಲು ಸಿಕ್ಸ್ ಆಗುತ್ತೆ. ಎಲ್ಲ ಬಾಲ್ ಸಿಕ್ಸ್. ಅವ್ರಂದ್ರೆ ನೀನು ತುಂಬ ಇಷ್ಟ. ನೀನು ಅವ್ರ ಥರ ಆಗ್ಬೇಕಂತ ಏನಾದರೂ ಇದೆಯಾ? ನಿನಗೆ ಕ್ರಿಕೆಟ್ ಅಂದ್ರೆ ಇಷ್ಟನಾ? ಏನು? ಹೌದು. ಓಕೆ, ಇನ್ನು ಇವಾಗ ABD ಇಷ್ಟ ಅಲ್ವಪ್ಪ? ಮತ್ತೆ ಅವ್ರು ಹೇಗೆ ಆಡ್ತಾರೆ ಅಂತ ನೀನು ಇವಾಗ ಅವ್ರು ಬಿಟ್ಟೋಗಿದಾರಲ್ಲ. ಇವಾಗ ABD ರಿಟೈರ್ಮೆಂಟ್ ಕೊಟ್ಟಿದ್ದಾರೆ IPLಗೆ. ಸೊ ನೀನು ನೆಕ್ಸ್ಟ್ ಇನ್ನು ಯಾವ ಪ್ಲೇಯರ್ ಇಷ್ಟ ನಿನಗೆ? ನೆಕ್ಸ್ಟ್ ವಿರಾಟ್ ಕೊಹ್ಲಿ. ಇನ್ನು ಗ್ಲೇನ್ ಮ್ಯಾಕ್ಸ್ವೆಲ್. ಇನ್ನು ಫ್ಯಾಬ್ ಡುಪ್ಲೆಸ್. ಒಟ್ಟು RCB ಟೀಮ್ ಅಂದ್ರೆ ಇಷ್ಟ ನಿನಗೆ. RCB ಬಿಟ್ಟು ಬೇರೆ ಟೀಮ್ ಯಾವ್ದು ಇಷ್ಟ ನಿನಗೆ? ಬೇರೆ ಟೀಮ್ ಮುಂಬೈ ಇಷ್ಟ. ಓ ನೈಸ್. ಗೈಸ್, ನಿನಗೆ ಮುಂಬೈ ಟೀಮ್ ಇಷ್ಟ ಅಂತೆ. ಇವಾಗ ABD ಬಿಟ್ಟಿದ್ದಾರಲ್ಲ ಆಟ ಆಡೋದು, ಆದ್ರೆ ಅವ್ರು ಮರೆಯಲ್ಲ. ಇಲ್ಲ, ಮರೆಯೋದಿಲ್ಲ. ಓಕೆ, ಧನುಷ್ ಅವರು ಒಪಿನಿಯನ್ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಧನುಷ್. ಹಾಗೆ ನಮ್ಮ ಜೊತೆ ಇದ್ದಾರೆ, ನಿಮ್ಮ ಹೆಸರು? ಚರಣ್. ನಮ್ಮ ಜೊತೆ ಇದ್ದಾರೆ ಚರಣ್. ನಿಮಗೆ ಕ್ರಿಕೆಟಲ್ಲಿ ಯಾರು ಇಷ್ಟ? ರೋಹಿತ್ ಶರ್ಮಾ. ವಾ ನೈಸ್. 45. ರೋಹಿತ್ ಶರ್ಮಾ ಯಾಕೆ ಇಷ್ಟ ನಿಮಗೆ? ಅವರು ಇಟ್ಸ್ ಮ್ಯಾನ್. ಓ ನೈಸ್ ಗೈಸ್. ರೋಹಿತ್ ಶರ್ಮಾ ಇಟ್ಟಾರ ಅಂತ ನಮ್ಮ ಶರಣ್ಗೆ ಇಷ್ಟ ಅಂತೆ. ಹಾಗೆ ಅವರು ಆಟ ಆಡಿರೋದು ನೋಡಿದೀಯಾ? ಹೇಗೆ ಆಡ್ತಾರೆ ಅವರು? 6 4ಗಳು ಹೊಡಿತಾ ಇರೋದೆ. ಬಾಲ್ ಯಾವ ಬಾಲನಾಗ್ಲಿ 6 ಹೊಡಿತಾ ಇರೋದೆ. ಓ ನೈಸ್. ಹಾಗೆ ನಿಮಗೆ IPL ನೋಡ್ತಿರ್ತೀಯಾ? IPL ಅಲ್ಲಿ ಯಾವ ಟೀಮ್ ಇಷ್ಟ ನಿನಗೆ? ಓ, ಮುಂಬೈ ಇಷ್ಟ. ಮುಂಬೈಯಲ್ಲಿ ಯಾವ ಪ್ಲೇಯರ್ ಇಷ್ಟ ನಿನಗೆ? ಬೂಮ್ರಾ. ರೋಹಿತ್ ಶರ್ಮಾ ಬಿಟ್ಬಿಡಿ, ಯಾಕಂದ್ರೆ ರೋಹಿತ್ ಶರ್ಮಾ ಫ್ಯಾನ್ ಇಟ್ಟಾರ ಅಂತ ಇಷ್ಟಪಟ್ಟಿದ್ಯಾ. ಬೂಮ್ರಾ ಅವ್ರು ಯಾವ ತರ ಬಾಲಿಂಗ್ ಮಾಡ್ತಾರೆ? ಅವರು ಫುಲ್ ಹೇರ್ ಕಾರ್. ಓ ನೈಸ್. ಸ್ವಲ್ಪ ಜೋರಾಗಿ ಏನು? ಯಾರ್ಕಾರ್ ಆಗ್ತಾರಂತೆ ಅವರು ಒಂದೊಂದು ಬಾಲ್ ಆಗಿರೋ ವಿಕೆಟ್ ಕಿತ್ಕೊಂಡು ಹೋಗುತ್ತಲ್ವಾ. ಸೊ ನಮ್ಮ ಶರಣ್ ಅವರು ರೋಹಿತ್ ಶರ್ಮಾ ಅಂಡ್ ಬಾಲರಲ್ಲಿ ಬೂಮ್ರಾ ಅವರ ಫ್ಯಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಶರಣ್ ನಮ್ಮ ಜೊತೆ ಮಾತಾಡೋದಕ್ಕೆ. ನೆಕ್ಸ್ಟು ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಗಾಳಿಪಟ. ನಿಮ್ಮ ಹೆಸರೇನು? ತರುಣ್. ಥ್ಯಾಂಕ್ ಯು ಸೋ ಮಚ್ ತರುಣ್ ನಮ್ಮ ಜೊತೆ ಬಂದಿದ್ದಕ್ಕೆ. ಹಾಗೆ ನಿಮಗೆ ಕ್ರಿಕೆಟಲ್ಲಿ ಯಾವ ಟೀಮ್ ಇಷ್ಟ? RCB ಫುಲ್ ಫಾರ್ಮ್? ಓ ನೈಸ್. RCBಯಲ್ಲಿ ಯಾರು ಇಷ್ಟ ನಿನಗೆ? ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಅವ್ರು ಬಿಟ್ಟು ಡುಪ್ಲೆಸಿ ಫ್ಯಾನ್ ಅಂತಪ್ಪ ಇವನು. ಡುಪ್ಲೆಸಿ ಯಾಕೆ ಇಷ್ಟ ಆದ ನಿನಗೆ? ಅವ್ರು ಹೊಡೆ ಶಾರ್ಟ್ಗೆ. ಓ ನೈಸ್. ಅವ್ರು ಯಾವ ಶಾರ್ಟ್ ಹೊಡಿದ ತಕ್ಷಣ ನಿನ್ಗೆ ಇಷ್ಟ ಆದ್ರು? ಅದೇ ಸ್ವಲ್ಪ ಆಕ್ಷನ್ ಮಾಡಿ ತೋರಿಸು. ನೈಸ್. ಅವ್ರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವ್ರು ಹಿಂಗೆ ಕುಕ್ಕಿನೇ ಆಡ್ತಿರ್ತಾರೆ. ಸೊ ಹಾಗಾಗಿ ಅವ್ರ ಆ್ಯಟಿಟ್ಯೂಡ್ ನಿನಗೆ ಇಷ್ಟ ಆಗಿದೆ. ಸೊ ನಿನಗೆ ಇನ್ನು RCB ಬಿಟ್ಟು ಯಾವ ಟೀಮ್ ಇಷ್ಟ ನಿನಗೆ? CSK.
ಓ ನೈಸ್. CSK ಅಲ್ಲಿ ಯಾವ ಪ್ಲೇಯರ್ ಇಷ್ಟ ನಿಮಗೆ? ಧೋನಿ. ವಾವ್, ನನಗೂ ಧೋನಿ ಅಂದ್ರೆ ಇಷ್ಟನೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ತರುಣ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಹಾಗೆ ಇನ್ನೊಬ್ಬ ವ್ಯಕ್ತಿನ ಕರ್ಸೋಣ ನಾವು, ಅಭಿಷೇಕ್, ತಕ್ಕಲಕೋಟೆ ಅಭಿಷೇಕ್. ಅಭಿಷೇಕ್, ನಿನಗೆ ಯಾವ ಟೀಮ್ ಇಷ್ಟಪ್ಪ? RCB. ಸ್ವಲ್ಪ ಜೋರಾಗಿ ಹೇಳು. RCB. RCB ಅಲ್ಲಿ ಯಾವ ಪ್ಲೇಯರ್ ಇಷ್ಟ ನಿಮಗೆ? ವಿರಾಟ್ ಕೊಹ್ಲಿ. ಯಾರು? ವಿರಾಟ್ ಯಾವ ಪ್ಲೇಯರ್ ಇಷ್ಟ ನಿಮಗೆ? ವಿರಾಟ್ ಕೊಹ್ಲಿ. ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಇಷ್ಟನಾ ನಿನಗೆ? ವಿರಾಟ್ ಕೊಹ್ಲಿ ಯಾಕೆ ಇಷ್ಟ ಅದ ನಿನಗೆ? ಅವ್ರು 6 ಹೊಡೆದ್ರೆ ಅವರು 6 ಹೊಡೆದ ನಿಮಗೆ ಮತ್ತೆ ಯಾಕೆ ಇಷ್ಟ ಆಗುತ್ತೆ? ಯಾಕಂದ್ರೆ ನೀನೇನು ಬೆಟ್ಟ ಆಡ್ತಿದೀಯಾ? ಇಲ್ಲಲ್ಲ, ಮತ್ತೆ ಯಾಕೆ ಇಷ್ಟ? ಅವ್ರು ಹೊಡೆಯೋ ಶಾಟ್ಗಳಿಗೆ ಇಷ್ಟ ನಿನಗೆ? ವಾವ್, ನೈಸ್. ಇನ್ನು ಅವರ ವಿರಾಟ್ ಕೊಹ್ಲಿ ಜಾಸ್ತಿ 6ಗಳು ಹೊಡಿತಾರ 4ಗಳು ಹೊಡಿತಾರ? ಅವರು 2 ಹೊಡಿತಾರ. 4s ಜಾಸ್ತಿ ಹೊಡಿತಾರೆ ಗೈಸ್. ಅವರು 6ಗಳು ಅಪರೂಪಕ್ಕೆ ಹೋಗ್ತಾ ಇರ್ತಾವೆ. ಆದರೂ ಒಂದು ಒಳ್ಳೆ ರನ್ ರೇಟ್ ಇರುತ್ತೆ ಅವ್ರದ್ದು. ಹಾಗೆ ನಿನ್ನ ವಿರಾಟ್ ಕೊಹ್ಲಿ ಬಿಟ್ಟು ಇನ್ನು ಯಾರು ಇಷ್ಟ ನಿಮಗೆ? ಸಿರಾಜ್. ಸಿರಾಜ್ ಯಾಕೆ ಇಷ್ಟ ನಿನಗೆ? ಬಾಲಿಂಗ್ ಮಾಡ್ತಾರೆ, ವಿಕೆಟ್ ಜಾಸ್ತಿ ತಾಂಡ್ತಾರೆ. ಬಾಲಿಂಗ್ ಮಾಡ್ತಾರೆ, ವಿಕೆಟ್ ಜಾಸ್ತಿ ತಂದ್ರೆ. ಆದರೆ ಈ ಸೀಸನ್ ಅಷ್ಟು ತಾಂಡಿಲ್ಲ. ಅಷ್ಟು ತಗೊಂಡಿಲ್ಲ. ಬಟ್ ಈ ಸಲ ಸಿರಾಜ್ ಅವರು ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ RCB ಟೀಮ್ ಅವರಿಗೆ. ಸೊ ಹಾಗಾಗಿ ಅವರಿಗೆ ವಿಕೆಟ್ಸ್ ಬಿದ್ದಿಲ್ಲ, ಅವರು ಏನೋ ಫಾರ್ಮ್ ಆಗಿಲ್ಲ. ಓಕೆ ಅಭಿಷೇಕ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಹಾಗೆ ನಮ್ಮ ಜೊತೆ ಇದ್ದಾರೆ, ಹೆಸರೇನಪ್ಪ? ವಿನೋದ್. ನಮ್ಮ ಜೊತೆ ಇದ್ದಾರೆ ವಿನೋದ್. ವಿನೋದ್, ನಿಮಗೆ IPL ಟೀಮಲ್ಲಿ ಯಾವ್ದು ಇಷ್ಟ? RCB ಅಲ್ಲಿ ಯಾವ ಪ್ಲೇಯರು? ಗ್ಲೇನ್ ಮ್ಯಾಕ್ಸ್ವೆಲ್. ನೈಸ್ ಗೈಸ್, ಗ್ಲೇನ್ ಮ್ಯಾಕ್ಸ್ವೆಲ್ ಇಷ್ಟ ಅಂತ. ಯಾಕೆ ಇಷ್ಟ ಅದಪ್ಪ ಅವನು? ಹೋದ ವರ್ಷ ವರ್ಲ್ಡ್ ಕಪ್ನಲ್ಲಿ 200 ಡಬಲ್ ಸೆಂಚುರಿ ಹೊಡೆದಿದೆ, ಅದಕ್ಕೆ ಈ ವರ್ಷ ಇಷ್ಟ ಆದರೆ. ಅಂದರ್ಸನ ಈ ವರ್ಷ ಡಕ್ಔಟ್ ಆಗ್ತಿದ್ದಾರೆ. ಓ ನೈಸ್, ಕರೆಕ್ಟಾಗಿ ಹೇಳ್ತೀವಿ. ಸ್ವಲ್ಪ ಧೈರ್ಯವಾಗಿ ಜ್ವರಗಳು. ಇವಾಗ ನಿಮಗೆ ಯಾರು ಇಷ್ಟ? ಗ್ಲೇನ್ ಮ್ಯಾಕ್ಸ್ವೆಲ್. ಯಾಕೆ ಇಷ್ಟ ಅದ? ಡಬಲ್ ಸೆಂಚುರಿ ಹೊಡೆದಿದ್ದಾರೆ ವರ್ಲ್ಡ್ ಕಪ್ನಲ್ಲಿ. ಈ ಸಲ RCBಗ ವಿಕೆಟ್ ಹಾಕ್ತಿದ್ದಾರೆ ಒಂದೊಂದು ಬಾಲಿಗೆ. ಅದು ನಿಮಗೆ ಬೇಜಾರಾಗ್ತಿದೆ. ಅಲ್ಲಿ ವರ್ಲ್ಡ್ ಕಪ್ಪಲ್ಲಿ ಬ್ಯಾಟಿಂಗ್ ಆಡ್ತಿಲ್ಲಲ್ವಾ? ಆ ವರ್ಲ್ಡ್ ಕಪ್ಪಲ್ಲಿ ಆ ಥರ ಆಡ್ದಂಗೆ ನಮ್ಮ IPL ಟೀಮಲ್ಲಿ ಆಡ್ತಿಲ್ಲ. ಸೊ ಹಾಗಾಗಿ ನಮ್ಮ RCB ಟೀಮ್ ಅವರು ಪ್ರತಿಯೊಬ್ಬರಿಗೂ ಬೇಜಾರಾಗಿದೆ, ನನಗೂ ಬೇಜಾರಾಗಿದೆ. ನಾನೊಬ್ಬ RCB ಪ್ಲೇಯರ್ಸ್ ಅಂತ ಹೇಳಲ್ಲ, RCB ಫ್ಯಾನ್ ನಾನೊಬ್ಬ. ಸೊ ಹಾಗಾಗಿ ನೀನು RCB ಇದು ಗ್ಲೇನ್ ಮ್ಯಾಕ್ಸ್ವೆಲ್ ಆದರೂ ಈ ಮತ್ತೆ ನೆಕ್ಸ್ಟ್ ಮ್ಯಾಚ್ ಬರುವ ಮ್ಯಾಚಲ್ಲಿ ಆಡ್ತಾರಂತ ನಿಮಗೆ ಅನಿಸಿದೆಯಾ? ಆಡ್ತಾರಾ? ನೀನು ನೋಡ್ತಾ ಇರ್ತೀಯ. ನಾವು ಕೂಡ ಗೈಸ್, ಇವಾಗ ನಾವು RCB ಟೀಮ್ ಅಂದ ತಕ್ಷಣ ನಾವು ನೋಡ್ತಾ ಇರ್ತೀವಿ ಯಾರು ಚೆನ್ನಾಗಿ ಆಡ್ತಾರಪ್ಪ, ಎಲ್ಲ ವಿಕೆಟ್ಸ್ ಎಲ್ಲ ಹೋಗ್ತಿದ್ರೆ ಯಾಕಾದ್ರೂ IPL ನೋಡ್ತೀಯಪ್ಪ ಅಂತ ಅನಿಸಿದೆಯಾ ನಿಮಗೂ? ಅನಿಸಿದೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ವಿನೋದ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನೆಕ್ಸ್ಟ್ ನಮ್ಮ ಜೊತೆ ಇದ್ದಾರೆ ಸಂತೋಷ್ ಅಲಿಯಾಸ್ ಲವ್ಲಿ ಸಂತೋಷ್. ನಿಮಗೆ IPL ಅಂದರೆ ಯಾವ ಟೀಮ್ ಇಷ್ಟಪ್ಪ? IPL ಅಲ್ಲಿ RCB. ವಾವ್ ನೈಸ್. ಎಲ್ಲರಿಗೂ RCB ಫ್ಯಾನ್ಸ್ ತುಂಬ ಜನ ಇದ್ದಾರೆ, ಕರ್ನಾಟಕದಲ್ಲ ಬೇರೆ ಸ್ಟೇಟಲ್ಲೂ ನಮ್ಮ RCB ಫ್ಯಾನ್ಸ್ ತುಂಬ ಜನ ಇದ್ದಾರೆ. RCB ಅಲ್ಲಿ ಯಾವ ಪ್ಲೇಯರ್ ಇಷ್ಟ ನಿಮಗೆ? ವಿರಾಟ್ ಕೊಹ್ಲಿ. ವಾ ಏನ್ರಪ್ಪ, ಎಲ್ಲಿ ನೋಡಿದ್ರೆ ಬರೀ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಬಿಟ್ಟು ಬೇರೆ ಯಾರು ನಿಮಗೆ ಇಷ್ಟ ಆಗಿಲ್ವಾ? ಓಕೆ ನೈಸ್. ನಿಮ್ಮ ಫ್ಯಾನ್ಸ್ ನಿಮ್ಮ ಪ್ಲೇಯರ್ಸ್ಗೆ ನೀವು ಇಷ್ಟಪಟ್ಟಿದ್ರ. ವಿರಾಟ್ ಕೊಹ್ಲಿ ಯಾಕೆ ಇಷ್ಟ ಅದಪ್ಪ ನಿಮಗೆ? ಅವರು ಕವರ್ ಡ್ರೈವ್ ಹೊಡಿತಾರೆ, ಅವ್ರನ್ನ ಬಿಟ್ಟರೆ ಇನ್ನೊಬ್ರು ಹೊಡಿಯೋಕ್ಕಾಗಲ್ಲ. ಅವರಲ್ಲಿ ಏನು ಇಷ್ಟ ನಿನಗೆ? ಅವರಲ್ಲಿ ಯಾವಾಗಲೂ ಬ್ಯಾಟಿಂಗ್ ಆಡೋಕೆ ನಿಂತರೆ ಬರೀ 4 ಫಸ್ಟ್ 6 ಓವರ್ಸಲ್ಲಿ ಬರೀ 4 ಹೊಡ್ಕೊಂಡ್ಬಿಡ್ತಾರೆ. ಅಂದರೆ ಪವರ್ ಪ್ಲೇಯಲ್ಲಿ ರನ್ಸ್ ಹೊಡ್ಕೊಂಡ್ಬಿಡ್ತಾರೆ ಜಲ್ದಿ. ಅವ್ರದ್ದು ಆಟಿಟ್ಯೂಡ್ ಏನಂದರೆ ಇದು ಜನಗಳ ಮನಸ್ಸನ್ನು ಗೆದ್ದನ. ವಾವ್ ನೈಸ್ ಸಂತೋಷ್. ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಅದೇ ನಮ್ಮ ಟೀಮಲ್ಲಿ ಕೂಡ ಇನ್ನು ನಮ್ಮ ಜನಗಳ ಮನಸ್ಸು ಗೆದ್ದಿದ್ದಾರೆ. ಯಾಕಂದರೆ ಆ ಥಾಟ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಯ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಎಲ್ಲರೂ ಹೇಳ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಹಾಗೆ ಓಕೆ ಸಾರಿ ಗೈಸ್, ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? ನಾಗಭೂಷಣ್ ಇದ್ದಾರೆ ನಮ್ಮ ಜೊತೆ. ಇವ್ರು ನಿಮ್ಮ IPL ಟೀಮಲ್ಲಿ ಯಾವ ಟೀಮ್ ಇಷ್ಟ? RCB ಅಲ್ಲಿ ಯಾವ ಪ್ಲೇಯರ್ ಇಷ್ಟ ನಿಮಗೆ? ಫರ್ಗ್ಯೂಸನ್ ಅಂತ ಯಾವುದೋ ಫರ್ಗ್ಯೂಸನ್ ಬಾಲರಾ? ಈ ಸೀಸನಲ್ಲಿ ಆಡ್ತಿದ್ರು ನೋಡು. ಓ ನೈಸ್ ಗೈಸ್. ಸನ್ರೈಸರ್ಸ್ ಮತ್ತೆ ಹೈದ್ರಾಬಾದ್ ವರ್ಸಸ್ ಬೆಂಗಳೂರು ಇತ್ತಲ್ವಾ? ಸಾರಿ ಗೈಸ್, ಗ್ರಾಮ ಮಿಸ್ಟೇಕಿಂದ ಅದು ಏನಾಗಿದೆ, ನೀವೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ಒಂದು ಲೈಕ್ ಮಾಡಿ. ಹಾಗೆ ಇವಾಗ ಹೇಳ್ತಾ ಇದ್ದೀನಿ, ಬೆಂಗಳೂರು ವರ್ಸಸ್ ಹೈದ್ರಾಬಾದ್ ಇತ್ತು ನೋಡಿ. ಯಾವಾಗ ಫರ್ಗೂಸನ್ ಅವರು ಬಾಲಿಂಗ್ ಮಾಡಿದ್ರೆ ಫಸ್ಟ್ ಟೈಮ್ ಅವರು ಕರ್ಕೊಂಡಿದ್ರು. ಬಟ್ ಅವರು ಯಾವುದೇ ಫಾರ್ಮಲ್ಲಿ ಇಲ್ಲ. ಆಲ್ಮೋಸ್ಟ್ ಆಲ್ ಫ್ಯಾಬ್ ಡುಪ್ಲೆಸಿ ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರು ಬಿಟ್ಟರೆ ಯಾರು ಫಾರ್ಮಾಗೆ ಇಲ್ಲ ಅಲ್ಲಿ. DK, ವಾವ್ ನಮ್ಮ DK ಒಬ್ಬರು ಇದ್ದಾರೆ ಫಾರ್ಮಾಗೆ. ಅವ್ರು 3 ಪ್ಲೇಯರ್ಸ್ ಬಿಟ್ಟು ಇನ್ನು 9 ಪ್ಲೇಯರ್ಸ್ ಯಾರೂ ಇಲ್ಲ. ಸೊ ಹಾಗಾಗಿ ನಿನಗೆ ಯಾರು? ಲೋಕ ಫರ್ಗ್ಯೂಸನ್. ಅವ್ರು ಯಾಕೆ ಇಷ್ಟ ಆದ್ರು ನಿನಗೆ? ಫಾಸ್ಟ್ ಬಾಲಿಂಗ್. ಓ ನೈಸ್. ಬೂಮ್ರಾಕಿನ ಫಾಸ್ಟ್ ಮಾಡ್ತಾರೆ ಅವರು.
ಓ ನೈಸ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಅವರಲ್ಲಿ ಏನು ಇಷ್ಟ ನಿಮಗೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ನಾಗಭೂಷಣ್ ನಮ್ಮ ಜೊತೆ ಮಾತಾಡೋದಕ್ಕೆ. ಕೇಳಕ್ಕೆ ಇಷ್ಟಪಡ್ತೀವಿ. ಆದರೆ ಡಿ ಕೆ ಮಾತ್ರ ನಮ್ಮ ಕರ್ನಾಟಕ ಜನರೆಲ್ಲ ಮೆಚ್ಚಿಬಿಟ್ರು ಗೈಸ್. ವಾವ್, ನಾನು ಒಬ್ಬ ಕನ್ನಡನ ಇಷ್ಟಪಡೋನು, ಆದರೂ ನನ್ನ ಮನಸ್ಸನ್ನು ಗೆದ್ಬಿಟ್ಟ ಡಿ ಕೆ. ವಾವ್, ಡಿ ಕೆ ಬಂದ ನಂತರಗಿನ ಏ ಸ್ಟೈಲ್ ಗೈಸ್, ಆ್ಯಟಿಟ್ಯೂಡು ವಾವ್. ಆದರೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಂಟುವರೆಗೆ ನೋಡೋದಕ್ಕೆ. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.